ಬೆಳಗಿನ ಬೆಳಕು. ಅರಣ್ಯಕಾಂಡ 7ನೇ ಅಧ್ಯಾಯ 10ರಿಂದ 88ರವರೆಗೆ. ಟಗರು. ನಿನ್ನೆ ನಾವು ಸರ್ವಾಂಗ ಹೋಮದ ಎಳೆಯ ಹೋರಿಯ ಬಗ್ಗೆ ಅಧ್ಯಯನ ಮಾಡಿದ್ದೆವು. ಅದು ಶಕ್ತಿ, ಕಠಿಣತೆಯ ಶ್ರಮ ಮತ್ತು ಸಂಪೂರ್ಣ ಶರಣಾಗತಿಯ ಪ್ರಾಣಿಯಾಗಿತ್ತು. ಒಬ್ಬ ಸಿದ್ಧವಿರುವ ದಾಸನ ಪೂರ್ಣ ಯೌವನದ ಬಲದೊಂದಿಗೆ ನಮ್ಮ ಹೊರೆಗಳನ್ನು ಹೊತ್ತು ಯಾವುದೇ ಹಿಂಜರಿಕೆ ಇಲ್ಲದೆ ತಂದೆಗೆ ತನ್ನನ್ನು ತಾನೇ ಪೂರ್ಣವಾಗಿ ಒಪ್ಪಿಸಿಕೊಟ್ಟ ಕ್ರಿಸ್ತನನ್ನು ಸೂಚಿಸುತ್ತದೆ. ಇಂದು ನಾವು ಸರ್ವಾಂಗ ಹೋಮದ 2ನೇ ಕಡೆಗೆ ಮುಂದುವರಿಸೋಣ. ಅದುವೇ ಟಗರು. ಎಳೆಯ ಹೋರಿ ಮತ್ತು 1 ವರ್ಷದ ಕುರಿಮರಿಯ ಜೊತೆಗೆ ಪ್ರತಿಯೊಬ್ಬ ಗೋತ್ರ ಪ್ರಮುಖನು ಒಂದು ಟಗರನ್ನು ತಂದನು. 3 ಪ್ರಾಣಿಗಳು ಒಟ್ಟಿಗೆ, 3 ವಿಭಿನ್ನ ಸಂದೇಶಗಳು, ಮತ್ತು ಈ ಟಗರು ಎಲ್ಲದಕ್ಕಿಂತ ಅತ್ಯಂತ ಪ್ರಾಚೀನವಾದ, ಅತ್ಯಂತ ವೈಯಕ್ತಿಕವಾದ ಮತ್ತು ಅತ್ಯಂತ ಆಳವಾದ ಸಂದೇಶವನ್ನು ಹೊತ್ತು ತರುತ್ತದೆ. ಟಗರು ಎಂಬುದು ಬದಲಿ ಅರ್ಪಣೆಯ ಪ್ರಾಣಿಯಾಗಿದೆ. ಅರಣ್ಯಕಾಂಡ 7ನೇ ಅಧ್ಯಾಯದಲ್ಲಿರುವ ಟಗರನ್ನು ನಾವು ಅರ್ಥ ಮಾಡಿಕೊಳ್ಳುವ ಮೊದಲು, ನ್ಯಾಯ ಪ್ರಮಾಣದಲ್ಲಿ ಟಗರು ಮೊದಲ ಬಾರಿಗೆ ಯಜ್ಞವಾಗಿ ಎಲ್ಲಿ ಕಾಣಿಸುತ್ತದೆ ಎಂಬುದಕ್ಕೆ ನಾವು ಹಿಂತಿರುಗಬೇಕು. ಆದಿಕಾಂಡ 22ನೇ ಅಧ್ಯಾಯದಲ್ಲಿ ಇಡೀ ಸತ್ಯವೇದದಲ್ಲಿನ ಅತ್ಯಂತ ಆಳವಾದ ಮತ್ತು ಹೃದಯವನ್ನು ಕಲಕುವ ವರದಿಗಳಲ್ಲಿ ಒಂದಾಗಿದೆ. ಅಬ್ರಹಾಮನು 100 ವರ್ಷಗಳ ಕಾಲ ಕಾಯ್ದು ಪಡೆದ ತನ್ನ ಏಕೈಕ ಮಗನು, ವಾಗ್ದಾನದ ಪುತ್ರನೂ ಆದ ಈಸಾಕನನ್ನು ತೆಗೆದುಕೊಂಡು ಮೆರಿಬಾ ಪರ್ವತದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕೆಂದು ದೇವರು ಆಜ್ಞಾಪಿಸಿದನು. ಅಬ್ರಹಾಮನು ಮುಂಜಾನೆಯೇ ಎದ್ದು ಕಟ್ಟಿಗೆಯನ್ನು ಸೀಳಿ ಕತ್ತಿಗೆ ತಡಿ ಹಾಕಿ ತನ್ನ ಮಗನೊಂದಿಗೆ ಹೊರಟನು. ಆ ಪ್ರಯಾಣಕ್ಕೆ 3 ದಿನಗಳು ಬೇಕಾದವು. 3ನೆಯ ದಿನದಲ್ಲಿ ಅಬ್ರಹಾಮನು ದೂರದಿಂದ ಆ ಪರ್ವತವನ್ನು ಕಂಡು ತನ್ನ ಸೇವಕರನ್ನು ಅಲ್ಲೇ ಬಿಟ್ಟು ಕೊನೆಯ ಹಂತದ ಆರೋಹಣಕ್ಕಾಗಿ ತಂದೆ ಮತ್ತು ಮಗ ಇಬ್ಬರೇ ಒಂಟಿಯಾಗಿ ನಡೆದರು. ಈಸಾಕನು ಅಬ್ರಹಾಮನ ಹೃದಯವನ್ನು ಚುರುಚುರು ಮಾಡಿರಬಹುದಾದ ಆ ಪ್ರಶ್ನೆಯನ್ನು ಕೇಳಿದನು. ಇಗೋ, ಬೆಂಕಿಯೂ ಕಟ್ಟಿಗೆಯೂ ಇವೆ, ಆದರೆ ಸರ್ವಾಂಗ ಹೋಮಕ್ಕೆ ಕುರಿಮರಿ ಎಲ್ಲಿದೆ? ಆದಿಕಾಂಡ 22ನೇ ಅಧ್ಯಾಯ 7ನೇ ವಾಕ್ಯ. ಅದಕ್ಕೆ ಅಬ್ರಹಾಮನು ಕೇವಲ ಉತ್ತರಕ್ಕಿಂತ ಹೆಚ್ಚಾಗಿ ಒಂದು ಪ್ರವಾದನೆಯಾಗಿದ್ದ ಮಾತನ್ನು ನುಡಿದನು. ನನ್ನ ಮಗನೇ, ಸರ್ವಾಂಗ ಹೋಮಕ್ಕೆ ಬೇಕಾದ ಕುರಿಮರಿಯನ್ನು ದೇವರೇ ಒದಗಿಸುವನು. ಆದಿಕಾಂಡ 22ನೇ ಅಧ್ಯಾಯ 8ನೇ ವಾಕ್ಯ. ಅವನು ಈಸಾಕನನ್ನು ಕಟ್ಟಿ ಯಜ್ಞವೇದಿಯ ಕಟ್ಟಿಗೆಯ ಮೇಲೆ ಮಲಗಿಸಿದನು. ಅವನು ತನ್ನ ಕೈಯನ್ನು ಚಾಚಿ ಕತ್ತಿಯನ್ನು ಹಿಡಿದನು. ಆಗ ಯೆಹೋವನ ದೂತನು ಪರಲೋಕದಿಂದ ಹೀಗೆ ಕೂಗಿ ಹೇಳಿದನು, ಹುಡುಗನ ಮೇಲೆ ಕೈ ಇಡಬೇಡ, ಅವನಿಗೆ ಏನೂ ಮಾಡಬೇಡ. ನೀನು ನಿನ್ನ ಮಗನನ್ನು, ನಿನ್ನ ಏಕೈಕ ಮಗನನ್ನು ನನಗೆ ತಡೆಯದೆ ಒಪ್ಪಿಸಲು ಸಿದ್ಧನಾಗಿರುವುದರಿಂದ ನೀನು ದೇವರಿಗೆ ಹೆದರುವನೆಂದು ಈಗ ನನಗೆ ತಿಳಿಯಿತು. ಆಗ ಅಬ್ರಹಾಮನು ಕಣ್ಣೆತ್ತಿ ನೋಡಿದಾಗ ಅವನ ಹಿಂದೆ ಒಂದು ಟಗರು ಪೊದೆಯೊಳಗೆ ತನ್ನ ಕೊಂಬುಗಳಿಂದ ಸಿಕ್ಕಿಬಿದ್ದಿರುವುದನ್ನು ಕಂಡುಬಂದಿತು. ಆದಿಕಾಂಡ 22ನೇ ಅಧ್ಯಾಯ 13ನೇ ವಾಕ್ಯ. ಆ ಟಗರು ಈಸಾಕನ ಸ್ಥಾನವನ್ನು ತೆಗೆದುಕೊಂಡಿತು. ವಾಗ್ದಾನದ ಪುತ್ರನು ಬದುಕುವಂತೆ ಆ ಟಗರು ಮರಣ ಹೊಂದಿತು. ಇದು ಇಡೀ ನ್ಯಾಯ ಪ್ರಮಾಣದಲ್ಲಿ ಅವನ ಬದಲಾಗಿ ಎಂಬ ಅರ್ಪಣೆಯ ಅತ್ಯಂತ ಸ್ಪಷ್ಟವಾದ ಚಿತ್ರಣವಾಗಿದೆ. ಅಬ್ರಹಾಮನು ಆ ಸ್ಥಳಕ್ಕೆ ಯೆಹೋವನೇ ಒದಗಿಸುವನು, ಅಂದರೆ ಯೆಹೋವ ಈರೆ ಎಂದು ಹೆಸರಿಟ್ಟನು. ಮತ್ತು ವಾಕ್ಯವು ಹೀಗೆ ಸೇರಿಸುತ್ತದೆ, ಯೆಹೋವನ ಪರ್ವತದಲ್ಲಿ ಒದಗಿಸಲ್ಪಡುವುದು ಎಂದು ಇಂದಿನವರೆಗೂ ಹೇಳುತ್ತಾರೆ. ಆದಿಕಾಂಡ 22ನೇ ಅಧ್ಯಾಯ 14ನೇ ವಾಕ್ಯ. ಅಬ್ರಹಾಮನು ಪೊದೆಯಲ್ಲಿ ಟಗರನ್ನು ಕಂಡುಕೊಂಡ ಅದೇ ಮೆರಿಬಾ ಪರ್ವತ ಶ್ರೇಣಿಯಲ್ಲಿಯೇ ಸೊಲೊಮೋನನ ನಂತರ ದೇವದೂಷಿತ ಆಲಯವನ್ನು ನಿರ್ಮಿಸಿದನು. ಮತ್ತು ಶತಮಾನಗಳ ನಂತರ ಆ ಟಗರು ಯಾರ ಕಡೆಗೆ ಬೆರಳು ಮಾಡಿ ತೋರಿಸುತ್ತಿತ್ತೋ ಆತನನ್ನು ಅದೇ ಪರ್ವತದ ಹತ್ತಿರ ಶಿಲುಬೆಗೆ ಹಾಕಲಾಯಿತು.
ಪೊದೆಯಲ್ಲಿದ್ದ ಆ ಟಗರು ಯಾವಾಗಲೂ ಒಂದು ವಾಗ್ದಾನವಾಗಿತ್ತು. ಅಬ್ರಹಾಮನ ಕತ್ತಿ ಆರಂಭಿಸಿದ ನೆರವೇರಿಕೆಯೇ ಆ ಶಿಲುಬೆಯಾಗಿತ್ತು. ಟಗರು ಎಂಬುದು ಕೇವಲ ಒಂದೇ ಒಂದು ಬಾರಿಯ ಸಂಕೇತವಲ್ಲ, ಇದು ಹಳೆಯ ಒಡಂಬಡಿಕೆಯುದ್ದಕ್ಕೂ ಒಡಂಬಡಿಕೆ, ಪ್ರತಿಷ್ಠಾಪನೆ ಮತ್ತು ಪ್ರಾಯಶ್ಚಿತ್ತದ ಪ್ರಮುಖ ಕ್ಷಣಗಳಲ್ಲಿ ಮತ್ತೆ ಮತ್ತೆ ಕಾಣಿಸಿಕೊಳ್ಳುತ್ತದೆ ಮತ್ತು ಯಾವಾಗಲೂ ಒಂದೇ ದಿಕ್ಕನ್ನು ಸೂಚಿಸುವ ಒಂದು ಸಂಚಿತ ಚಿತ್ರಣವನ್ನು ನಿರ್ಮಿಸುತ್ತದೆ. ವಿಮೋಚನಕಾಂಡ 29ನೇ ಅಧ್ಯಾಯ 18ರಿಂದ 15ರವರೆಗೆ ಆರೋನನು ಮತ್ತು ಅವನ ಪುತ್ರರನ್ನು ಯಾಜಕತ್ವಕ್ಕಾಗಿ ಪ್ರತಿಷ್ಠಾಪಿಸುವಾಗ ಒಂದು ಟಗರನ್ನು ಸರ್ವಾಂಗ ಹೋಮಕ್ಕಾಗಿ ಅರ್ಪಿಸಲಾಯಿತು. ಯಾಜಕತ್ವವೇ ಒಂದು ಟಗರಿನ ರಕ್ತದ ಮೂಲಕ ಉದ್ಭವಿಸಲ್ಪಟ್ಟಿತು ಮತ್ತು ವಿಮೋಚನಕಾಂಡ 29ನೇ ಅಧ್ಯಾಯ 19ರಿಂದ 20ರವರೆಗೆ ಪ್ರತಿಷ್ಠಾಪನೆಯ 2ನೇ ಟಗರಿನ ರಕ್ತವನ್ನು ಆರೋನ ಮತ್ತು ಅವನ ಪುತ್ರರು ಬಲಗೈ ಹೆಬ್ಬೆರಳಿಗೂ ಬಲಗಾಲ ಹೆಬ್ಬೆರಳಿಗೂ ಹಚ್ಚಲಾಯಿತು. ಕೇಳುವ ಕಿವಿ, ಸೇವೆ ಮಾಡುವ ಕೈ ಮತ್ತು ನಡೆಯುವ ಕಾಲು, ಯಾಜಕನ ಸೇವೆಯ ಪ್ರತಿಯೊಂದು ಭಾಗಕ್ಕೂ ಟಗರಿನ ರಕ್ತದಿಂದ ಗುರುತಿಸಲ್ಪಟ್ಟು ಪ್ರತ್ಯೇಕಿಸಲ್ಪಡುತ್ತಿತ್ತು. ಅರಣ್ಯಕಾಂಡ 29ರಲ್ಲಿ ಪ್ರಾಯಶ್ಚಿತ್ತದ ದಿನದ ಅರ್ಪಣೆಗಳಲ್ಲಿ ಟಗರುಗಳು ಸೇರಿದ್ದವು. ಯೆಹೆಜ್ಕೇಲನು ಕಂಡ ಪುನಃಸ್ಥಾಪಿಸಿದ ಆಲಯದ ದರ್ಶನದಲ್ಲಿ ಪ್ರಭುವಿನ ಪ್ರತಿಷ್ಠಾಪನಾ ಅರ್ಪಣೆಗಳಲ್ಲಿ ಟಗರು ಪದೇ ಪದೇ ಕಾಣಿಸಿಕೊಳ್ಳುತ್ತವೆ. ಯೋಬನ ಪುಸ್ತಕ 42ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಯೋಬನ ಸ್ನೇಹಿತರು ತಮ್ಮ ತಪ್ಪು ಮಾತುಗಳಿಗಾಗಿ ಸರ್ವಾಂಗ ಹೋಮಗಳನ್ನು ಅರ್ಪಿಸಬೇಕೆಂದು ಯೆಹೋವನು ಆಜ್ಞಾಪಿಸಿದಾಗ ಆ ಅರ್ಪಣೆಯು 7 ಹೋರಿಗಳನ್ನು ಮತ್ತು 7 ಟಗರುಗಳಾಗಿದ್ದವು. ಪ್ರತಿ ಬಾರಿ ಕಾಣಿಸಿಕೊಂಡಾಗಲೂ ಟಗರು ಒಂದೇ ಸ್ವಭಾವವನ್ನು ಹೊತ್ತು ತರುತ್ತದೆ. ಅದು ಪ್ರಮುಖ ಕ್ಷಣದ ಪ್ರಾಣಿ, ಒಡಂಬಡಿಕೆಯ ಪ್ರತಿಷ್ಠಾಪನೆಯ ಪ್ರಾಣಿ ಮತ್ತು ಅರ್ಪಿಸುವವನಿಗೆ ಅಗತ್ಯೆಯ ಭಾರವನ್ನು ಒಂಟಿಯಾಗಿ ಹೊರಲು ಸಾಧ್ಯವಾಗದಿದ್ದಾಗ ಅವನ ಸ್ಥಾನದಲ್ಲಿ ನಿಲ್ಲುವ ಪ್ರಾಣಿಯಾಗಿದೆ. ಯೆಶಾಯ ಬರೆದ ಪತ್ರಿಕೆ 53ನೇ ಅಧ್ಯಾಯ 6ರಿಂದ 7ನೇ ವಾಕ್ಯ ಟಗರು ಎಂಬ ಪದವನ್ನು ಬಳಸದಿದ್ದರೂ ಬದಲಿ ಯಜ್ಞದ ಚಿತ್ರಣವು ಅದರ ಪೂರ್ಣ ಅಭಿವ್ಯಕ್ತಿಯನ್ನು ತಲುಪುತ್ತದೆ. ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ಹೋದೆವು, ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಸ್ವಂತ ಮಾರ್ಗಕ್ಕೆ ತಿರುಗಿಕೊಂಡನು ಮತ್ತು ಯೆಹೋವನು ನಮ್ಮೆಲ್ಲರ ದೋಷವನ್ನು ಆತನ ಮೇಲೆ ಹೊರಿಸಿದನು. ಆತನು ಹಿಂಸಿಸಲ್ಪಟ್ಟನು, ಬಾಧಿಸಲ್ಪಟ್ಟನು, ಆದರೂ ಆತನು ತನ್ನ ಬಾಯನ್ನು ತೆರೆಯಲಿಲ್ಲ. ಕೊಲೆಗೆ ಒಯ್ಯಲ್ಪಡುವ ಕುರಿಮರಿಯಂತೆಯೂ ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿರುವ ಕುರಿಯಂತೆಯೂ ಆತನು ತನ್ನ ಬಾಯನ್ನು ತೆರೆಯಲಿಲ್ಲ. ದಾರಿ ತಪ್ಪಿ ಹೋದ ಕುರಿಗಳು ಎಲ್ಲರ ದೋಷವನ್ನು ಯಾರ ಮೇಲೆ ಹೊರಿಸಲಾಯಿತೋ ಆತನು. ಆ ಮೌನವಾದ ಶರಣಾದ ತನ್ನನ್ನು ಸಮರ್ಥಿಸಿಕೊಳ್ಳದ ಬದಲಿ ಅರ್ಪಣೆ, ಇದು ಆದಿಕಾಂಡ 22ರ ಅಧ್ಯಾಯದಲ್ಲಿ ಟಗರು ತನ್ನ ಪೂರ್ಣ ರೂಪಕ್ಕೆ ಬಂದಿರುವುದಾಗಿದೆ. ಅರಣ್ಯಕಾಂಡ 7ರಲ್ಲಿ ಸರ್ವಾಂಗ ಹೋಮದಲ್ಲಿ ಹೋರಿ ಮತ್ತು ಕುರಿಯ ಜೊತೆಗೆ ಟಗರನ್ನು ಏಕೆ ಸೇರಿಸಲಾಗಿತ್ತು ಎಂಬುದನ್ನು ನಾವು ಈಗ ನೋಡಬಹುದು. ಹೋರಿಯು ಕ್ರಿಸ್ತನ ಶಕ್ತಿ ಮತ್ತು ಸಂಪೂರ್ಣ ಸೇವೆಯ ಬಗ್ಗೆ ಮಾತನಾಡಿದರೆ, ಟಗರು ಕ್ರಿಸ್ತನನ್ನು ಬದಲಿ ಅರ್ಪಣೆಗಾಗಿ, ಅಂದರೆ ಅಪರಾಧಿಯ ಸ್ವತಂತ್ರನಾಗಿ ಹೋಗುವಂತೆ ಪೊದೆಯಲ್ಲಿ ಸಿಕ್ಕಿಬಿದ್ದವನಿಗೆ ಮಾತನಾಡುತ್ತದೆ. ಆದಿಕಾಂಡ 22ರ ವರದಿಯ ಪ್ರತಿಯೊಂದು ಅಂಶವೂ ಶಿಲುಬೆಯನ್ನು ಅರ್ಥೈಸಿಕೊಳ್ಳಲು ಒಂದು ಪ್ರಮುಖ ಬೀಗದ ಕೈಯಾಗುತ್ತದೆ. ಈಸಾಕನು ಪರ್ವತದ ಮೇಲೆ ಕಟ್ಟಿಗೆಯನ್ನು ತನ್ನ ಸ್ವಂತ ಬೆನ್ನಿನ ಮೇಲೆ ಹೊತ್ತುಕೊಂಡು ಹೋದಂತೆ ಆದಿಕಾಂಡ 22ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಕ್ರಿಸ್ತನು ತನ್ನ ಸ್ವಂತ ಶಿಲುಬೆಯನ್ನು ಹೊತ್ತುಕೊಂಡು ಹೋದನು.
ಯೋಹಾನ ಬರೆದ ಪತ್ರಿಕೆ 19ನೇ ಅಧ್ಯಾಯ 17ರಲ್ಲಿ ತಂದೆ ಮತ್ತು ಮಗ 3 ದಿನಗಳ ಕಾಲ ಒಟ್ಟಿಗೆ ಪ್ರಯಾಣ ಮಾಡಿದರು ಮತ್ತು ಕ್ರಿಸ್ತನ ದೀಕ್ಷಾಸ್ನಾನದ ನಂತರ ತಂದೆಯೊಂದಿಗೆ 3.5 ವರ್ಷಗಳ ಕಾಲ ಪ್ರಯಾಣ ಮಾಡಿದರು. ಈಸಾಕನನ್ನು ಕಟ್ಟಿಗೆಯ ಮೇಲೆ ಮಲಗಿಸಲಾಯಿತು. ಆದಿಕಾಂಡ 22ನೇ ಅಧ್ಯಾಯ 9ನೇ ವಾಕ್ಯ. ಕ್ರಿಸ್ತನನ್ನು ಮರದ ಶಿಲುಬೆಗೆ ಮೊಳೆ ಚುಚ್ಚಲಾಯಿತು ಮತ್ತು ಕತ್ತಿಯನ್ನು ಎತ್ತಿದಾಗ ಯೆಹೋವನು ಬದಲಿ ಅರ್ಪಣೆಯನ್ನು ಒದಗಿಸಿದನು. ರೋಮಾಪುರದವರಿಗೆ 8ನೇ ಅಧ್ಯಾಯ 32ನೇ ವಾಕ್ಯ. ಈ ಸನ್ನಿವೇಶವು ಉಸಿರು ಬಿಗಿಹಿಡಿಯುವಷ್ಟು ಸ್ಪಷ್ಟತೆಯನ್ನು ತೋರಿಸುತ್ತದೆ. ತನ್ನ ಸ್ವಂತ ಕುಮಾರನನ್ನು ಸಹ ಉಳಿಸದೆ ನಮ್ಮೆಲ್ಲರಿಗಾಗಿ ಒಪ್ಪಿಸಿಕೊಟ್ಟವನು ಆತನೊಂದಿಗೆ ಸಮಸ್ತವನ್ನು ನಮಗೆ ಉಚಿತವಾಗಿ ದಯಪಾಲಿಸದಿರುವನೇ? ಆತನು ತನಗೆಂದು ಉಳಿಸಲಿಲ್ಲ. ಅಬ್ರಹಾಮನು ತನ್ನ ಹೃದಯದಲ್ಲಿ ಈಸಾಕನನ್ನು ತನಗೆಂದು ಉಳಿಸಲಿಲ್ಲ ಮತ್ತು ಯೆಹೋವನು ಟಗರನ್ನು ಒದಗಿಸಿದನು. ತಂದೆಯು ತನ್ನ ಕುಮಾರನನ್ನು ತನಗೆಂದು ಉಳಿಸಲಿಲ್ಲ ಮತ್ತು ಕುಮಾರನು ಆ ಟಗರಿನಂತಾದನು. ಆದಿಕಾಂಡ 22ನೇ ಅಧ್ಯಾಯ, ರೋಮಾಪುರದವರಿಗೆ 8ನೇ ಅಧ್ಯಾಯ ಒಂದೇ ಆಗಿದೆ. ಅದೇ ದೇವರು, ಅದೇ ತಂದೆ, ಅದೇ ಉಳಿದಿರುವಿಕೆ, ಪರ್ವತದ ಮೇಲಿನ ಅದೇ ಪೂರೈಕೆ. ಗಲಾತ್ಯದವರಿಗೆ 3ನೇ ಅಧ್ಯಾಯ 13ನೇ ವಾಕ್ಯ ಸರ್ವಾಂಗ ಹೋಮದ ಟಗರನ್ನು ಸರಳವಾಗಿ ಹೀಗೆ ಹೇಳುತ್ತದೆ: ಮರಕ್ಕೆ ನೇತು ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ಬರೆಯಲ್ಪಟ್ಟಿರುವಂತೆ ಕ್ರಿಸ್ತನು ನಮ್ಮ ಶಾಪಗಳನ್ನು ಆತನ ಮೇಲೆ ಹೊರಿಸಿ ನಮ್ಮನ್ನು ನ್ಯಾಯ ಪ್ರಮಾಣದ ಈ ಶಾಪದಿಂದ ವಿಮೋಚಿಸಿದನು. ಟಗರು ಪೊದೆಯ ಮುಳ್ಳುಗಳಲ್ಲಿ ತನ್ನ ಕೊಂಬನ್ನು ಸಿಕ್ಕಿ ಹಾಕಿಕೊಂಡು ಕದಲಲಾರದೆ ಬಂಧಿಸಲ್ಪಟ್ಟಿತು. ಕ್ರಿಸ್ತನು ಮುಳ್ಳಿನ ಕಿರೀಟವನ್ನು ಧರಿಸಿದನು. ಟಗರನ್ನು ಬಂಧಿಸಿಟ್ಟಿದ್ದ ಆ ಮುಳ್ಳುಗಳನ್ನು ಆ ಟಗರ ಬದಲಿಗೆ ಈತನೇ ಅರ್ಪಣೆಯಾದನು. ಹಣೆಯೊಳಗೆ ಒತ್ತಲಾಯಿತು. ಮುಳ್ಳಿನ ಪೊದೆಯಲ್ಲಿದ್ದ ಟಗರು ಮತ್ತು ಮುಳ್ಳಿನ ಕಿರೀಟ ಧರಿಸಿದಾತನು ಇತಿಹಾಸದ 2 ದಿಕ್ಕುಗಳಿಂದಲೂ ಕಾಣುವ ಒಂದೇ ಚಿತ್ರಣವಾಗಿದ್ದಾರೆ. 2 ಕೊರಿಂಥದವರಿಗೆ 5ನೇ ಅಧ್ಯಾಯ 21ನೇ ವಾಕ್ಯ. ಅದರ ಬದಲಾಗಿ ಎಂಬ ಅರ್ಪಣೆಯು ಅತ್ಯಂತ ಆಳವಾದ ಹೇಳಿಕೆಯನ್ನು ನಮಗೆ ನೀಡುತ್ತದೆ. ನಾವು ಆತನಲ್ಲಿ ದೇವರ ನೀತಿಯಾಗುವಂತೆ ಪಾಪವನ್ನರಿಯದ ನಮಗಾಗಿ ಆತನನ್ನು ಪಾಪಗಳನ್ನು ಹೊರುವವನಾಗಿ ಮಾಡಿದನು. ಯಾವುದೇ ತಪ್ಪನ್ನು ಮಾಡದ ಆ ಟಗರು ಮರಣಕ್ಕೆ ಸಿದ್ಧವಾಗಿದ್ದವನ ಸ್ಥಾನದಲ್ಲಿ ಸಿಕ್ಕಿಬಿದ್ದು ಕೊಲ್ಲಲ್ಪಟ್ಟಿತು. ಹಾಗೆಯೇ ಯಾವುದೇ ತಪ್ಪು ಮಾಡದ ಕ್ರಿಸ್ತನು ಮರಣಕ್ಕೆ ಅರ್ಹನಾಗಿದ್ದವರ ಸ್ಥಾನದಲ್ಲಿ ಪಾಪವಾಗಿ ಮಾಡಲ್ಪಟ್ಟನು. ಇದೇ ಅದರ ಬದಲಾಗಿ ಎಂಬ ಅರ್ಪಣೆಯು ಸಂಪೂರ್ಣವಾದುದು, ನಿಜವಾದುದು ಮತ್ತು ಬದಲಾಯಿಸಲಾಗದು. ಈಸಾಕನು ಪರ್ವತದಿಂದ ಮನೆಗೆ ಹಿಂದಿರುಗಿದನು, ಏಕೆಂದರೆ ಆ ಟಗರು ಹಿಂದಿರುಗಲಿಲ್ಲ. ನಾವು ದೇವರೆಡೆಗೆ ಮನೆಗೆ ಹೋಗುತ್ತೇವೆ, ಏಕೆಂದರೆ ಕ್ರಿಸ್ತನು ನಮ್ಮ ಸ್ಥಾನದಲ್ಲಿ ಯಜ್ಞವೇದಿಯ ಮೇಲೆಯೇ ಉಳಿದುಕೊಂಡನು. ಇಂದು ನಮಗೂ ಆ ಟಗರಿನ ಸಂದೇಶ ಇದೇ ಆಗಿದೆ. ನಾವು ದೇವರ ಮುಂದೆ ನಮ್ಮ ಸುಧಾರಿತ ನಡವಳಿಕೆ, ನಮ್ಮ ಧಾರ್ಮಿಕ ಬದ್ಧತೆ ಅಥವಾ ನಮ್ಮ ವರ್ಷಗಳ ಸೇವೆಯು ಆಧಾರದ ಮೇಲೆ ಬರುವುದಿಲ್ಲ. ನಾವು ಅದರ ಬದಲು ಎಂಬ ಅರ್ಪಣೆಯ ಆಧಾರದ ಮೇಲೆ ಬರುತ್ತೇವೆ. 1 ಪೇತ್ರದವರಿಗೆ 3ನೇ ಅಧ್ಯಾಯ 18ನೇ ವಾಕ್ಯ ಹೇಳುತ್ತದೆ: ಕ್ರಿಸ್ತನು ನಮ್ಮನ್ನು ದೇವರೆಡೆಗೆ ಸೇರಿಸುವುದಕ್ಕಾಗಿ ಪಾಪಗಳ ನಿಮಿತ್ತ ಒಂದೇ ಸಾರಿ ಶ್ರಮೆಪಟ್ಟನು. ನೀತಿವಂತನಾಗಿದ್ದ ಆತನು ಅನೀತಿವಂತರಾದ ನಮಗಾಗಿ ಮರಣ ಹೊಂದಿದನು. ಅನೀತಿವಂತರಿಗಾಗಿ ನೀತಿವಂತನು, ಈಸಾಕನಿಗಾಗಿ ಟಗರು, ಅಪರಾಧಿಗಳಿಗಾಗಿ ಅದಕ್ಕೆ ಬದಲಾಗಿ ಅರ್ಪಣೆ. ಮತ್ತು ಇಬ್ರಿಯರಿಗೆ 9ನೇ ಅಧ್ಯಾಯ 28ನೇ ವಾಕ್ಯ, ಹಾಗೆಯೇ ಕ್ರಿಸ್ತನು ಅನೇಕರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕಾಗಿ ಒಂದೇ ಸಾರಿ ಅರ್ಪಿಸಲ್ಪಟ್ಟವನಾಗಿ ತನಗಾಗಿ ಎದುರು ನೋಡುತ್ತಿರುವವರ ರಕ್ಷಣೆಗಾಗಿ 2ನೇ ಸಾರಿ ಕಾಣಿಸಿಕೊಳ್ಳುವನು. ಒಂದೇ ಸಾರಿ ಅರ್ಪಿಸಲ್ಪಟ್ಟನು. ಟಗರು ಪೊದೆಯಲ್ಲಿ ಒಂದೇ ಸಾರಿ ಸಿಕ್ಕಿತು ಮತ್ತು ಆ ಒಂದು ಸಾರಿಯೇ ಸಾಕಾಗಿತ್ತು.
ಬದಲಿ ಅರ್ಪಣೆಯನ್ನು ಪುನರಾವರ್ತಿಸುವ ಅಗತ್ಯವಿಲ್ಲ. ಮುಳ್ಳಿನ ಪೊದೆಯು ಟಗರನ್ನು ಹಿಡಿದಿಟ್ಟಿತ್ತು, ಶಿಲುಬೆಯು ಕ್ರಿಸ್ತನನ್ನು ಹಿಡಿದಿಟ್ಟಿತ್ತು ಮತ್ತು ಇಬ್ಬರು ಮರಣ ಹೊಂದಬೇಕಾಗಿದ್ದವರನ್ನು ಮುಕ್ತಗೊಳಿಸಿದರು. ಪ್ರಾರ್ಥನೆ. ಯೆಹೋವ ಈರೇ, ನೀನು ಒದಗಿಸುವ ದೇವರಾಗಿದ್ದಿ. ಅಬ್ರಹಾಮನು ಕತ್ತಿ ಎತ್ತಿದ ಆ ಪರ್ವತದ ಮೇಲೆ ನೀನು ಟಗರನ್ನು ಒದಗಿಸಿದ್ದಿ. ಶಿಲುಬೆಯನ್ನು ಎತ್ತಿದ ಆ ಪರ್ವತದ ಮೇಲೆ ನೀನು ನಿನ್ನ ಕುಮಾರನನ್ನು ಒದಗಿಸಿದ್ದಿ. ನಾವು ಈಸಾಕನಂತಿದ್ದೆವು ಎಂಬುದಕ್ಕಾಗಿ ನಿನಗೆ ವಂದಿಸುತ್ತೇವೆ. ನಾವು ಬಂಧಿಸಲ್ಪಟ್ಟಿದ್ದೆವು, ನಮ್ಮ ಮೇಲೆ ಕತ್ತಿ ಎತ್ತಲಾಯಿತು, ಆದರೆ ಕೊನೆಯ ಕ್ಷಣದಲ್ಲಿ ನೀನು ನಮಗೆ ಬದಲಿ ಮತ್ತು ಮತ್ತೊಬ್ಬನನ್ನು, ಅಂದರೆ ಕ್ರಿಸ್ತನನ್ನು ಅರ್ಪಣೆಗಾಗಿ ಒದಗಿಸಿದ್ದಿ. ಆ ಟಗರನ್ನು ಹಿಡಿದಿಟ್ಟಿದ್ದ ಮುಳ್ಳುಗಳನ್ನು ಕ್ರಿಸ್ತನು ಧರಿಸಿಕೊಂಡಿದ್ದಕ್ಕಾಗಿ ನಾವು ಆಶೀರ್ವಾದವನ್ನು ಪಡೆಯುವಂತೆ ಆತನು ನಮ್ಮ ಶಾಪವನ್ನು ಹೊತ್ತುಕೊಂಡಿದ್ದಕ್ಕಾಗಿ ಮತ್ತು ನಾವು ಮನೆಗೆ ಹೋಗುವಂತೆ ನೀನು ಆತನನ್ನು ಯಜ್ಞವೇದಿಯ ಮೇಲೆ ಉಳಿದಿದ್ದಕ್ಕಾಗಿ ನಾವು ನಿನಗೆ ವಂದಿಸುತ್ತೇವೆ. ಈ ಬದಲಿ ಅರ್ಪಣೆಯನ್ನು ಎಂದಿಗೂ ಸಾಮಾನ್ಯವೆಂದು ಪರಿಗಣಿಸದಂತೆ ನಮಗೆ ಸಹಾಯ ಮಾಡು. ಮೇರಿಬಾ ಪರ್ವತದಲ್ಲಿ ಅಲ್ಲಿ ಏನು ಸಣ್ಣ ವಿಷಯ ಸಂಭವಿಸಿದೆ ಎಂಬಂತೆ ನಾವು ಎಂದಿಗೂ ದೂರ ಹೋಗದಂತೆ ಕಾಪಾಡು. ಟಗರು ಮರಣ ಹೊಂದಿತು, ಕ್ರಿಸ್ತನು ಮರಣ ಹೊಂದಿದನು, ಈಸಾಕನು ಬದುಕಿದನು, ನಾವು ಬದುಕಿದ್ದೇವೆ. ನಮಗಾಗಿ ನೀಡಲ್ಪಟ್ಟದವರ ಆ ಭಾರವು ಇಂದು ನಾವು ಹೇಗೆ ಜೀವಿಸುತ್ತೇವೆ ಎಂಬುದರ ಪ್ರತಿಯೊಂದು ಭಾಗವನ್ನು ರೂಪಿಸಲಿ. ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದುತ್ತೇವೆ ನಮ್ಮ ಪರಮ ತಂದೆಯೇ, ಆಮೇನ್.